ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ನಮ್ಮ ರೈತರ ಭೂಮಿಯನ್ನ ಪಡೆದಂತ ಕಾರ್ಖಾನೆಗಳಿರ್ಬೋದು, ಸರ್ಕಾರ ಇರಬಹುದು, ಕೆಲವಾರು ಮಾನದಂಡಗಳನ್ನ ಕೂಡ ಮಾಡಿದ್ರು ಕೂಡ ನಮ್ಮ ಕನ್ನಡಿಗರಿಗೆ ಇಲ್ಲಿ ಉದ್ಯೋಗ ಇವತ್ತು ಸಿಗ್ತಾ ಇಲ್ಲ. ಏನು ರೈತರಿಂದ ಭೂಮಿ ಪಡಿತಾರೆ, ಅವ್ರ ಮನೆಯವ್ರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ, ಅವ್ರಿಗೆ ಉದ್ಯೋಗ ಕೊಡೋದಿಲ್ಲ. ನಂತರ ಕಾರ್ಖಾನೆಗಳು ಒಂದು ಪ್ರಾದೇಶಿಕ ನೆಲೆಗಟ್ಟಿನ ಮೇಲೆ ಉದ್ಯೋಗಗಳನ್ನ ಮೀಸಲಾಗಿಡಬೇಕಾಗತ್ತೆ, ಅದರಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಆಮೇಲೆ ಕಾರ್ಮಿಕ ಇಲಾಖೆ ಮತ್ತು ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಪ್ರಕಾರವೇ ಏನು ಒಂದು ನಿಗದಿತ ಅವ್ರಿಗೆ ಸಂಬಳ ಕೊಡಬೇಕು, ಅದನ್ನು ಕೂಡ ಸರ್ಕಾರ ಕೊಡ್ತಿಲ್ಲ. ಇವತ್ತು ಇದೆಲ್ಲವನ್ನು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಈ ಕಾರ್ಪೊರೇಟ್ ಕಂಪನಿಗಳ ಮಾಲೀಕರು ಇವತ್ತು ಹಲವಾರು ಮಾರ್ಗಗಳನ್ನ ಹುಡ್ಕೊತಾ ಇದ್ದಾರೆ. ಹೊರಗಡೆಯಿಂದ ಔಟ್ಸೋರ್ಸಿಂಗ್ ಮಾಡ್ಕೊಳ್ಳೋದು ಮತ್ತು ಟೆಂಪ್ರವರಿ ಪದ್ಧತಿನಲ್ಲಿ ಕಾರ್ಮಿಕರನ್ನ ಗುತ್ತಿಗೆ ಆಧಾರದ ಮೇಲೆ ನೌಕರರನ್ನ ತೆಗೆದುಕೊಳ್ಳೋದು, ಎಲ್ಲೋ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಅತಿ ಕಡಿಮೆ ಬೆಲೆಗೆ ಇಲ್ಲಿ ಕರ್ಕೊಂಡ್ಬಂದು ಕೆಲಸ ಮಾಡಿಸೋದು. ಇವತ್ತು ಯಾವುದೇ ಒಂದು ನಗರಗಳಾಗ್ಲಿ ಪಟ್ಟಣಗಳಾಗ್ಲಿ ಒಬ್ಬ ಕನ್ನಡಿಗ ಬದುಕಬೇಕು ಅಂತ ಹೇಳಿದ್ರೆ ಇಂತಿಷ್ಟು ತನಗೆ ತಿಂಗಳಿಗೆ ಖರ್ಚಿಗೆ ಬೇಕಾಗಿರ್ತದೆ. ಆದ್ರೆ ಇವರು ತಮ್ಮ ಒಂದು ಉತ್ಪಾದನೆ ಮತ್ತು ತಮ್ಮ ಒಂದು ಲಾಭಕ್ಕೋಸ್ಕರ ಬಹಳ ಕಡಿಮೆ ಸಂಬಳವನ್ನ ಕೊಡ್ತಾರೆ. ಅಲ್ಲಿ ಕನ್ನಡಿಗ ಕೆಲಸ ಮಾಡಕ್ ಆಗಲ್ಲ. ಅವ್ನು ಕೇಳೋದ್ರಲ್ಲೂ ಕೂಡ ನ್ಯಾಯ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ರಾಮನಗರದಂತ ಒಂದು ಪಟ್ಟಣದಲ್ಲಿ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಜೀವನ ಮಾಡ್ಬೇಕಂತ ಹೇಳಿದ್ರೆ ಒಂದು ಮನುಷ್ಯನಿಗೆ, ಒಂದು ಕುಟುಂಬಕ್ಕೆ ಕನಿಷ್ಠ 10 ರಿಂದ 15 ಸಾವಿರ ರೂಪಾಯಿ ಇವತ್ತು ಬೇಕಾಗತ್ತೆ ಒಂದು ತಿಂಗಳಿಗೆ. ಆದ್ರೆ ಇಲ್ಲಿ ಉದ್ಯೋಗ ಕರೆಯುವಂತ ಕಾರ್ಖಾನೆಗಳು ಅವನಿಗೆ ಕೇವಲ 5,000 ಕೆಲಸ ಮಾಡು, 8,000 ಕೆಲಸ ಮಾಡು ಅಂತ ಹೇಳಿ ಮಾಡ್ತಾರೆ. ಈ ಕಾರಣಗಳನ್ನ ಕೊಟ್ಟು ಆ ಕಾರಣಕ್ಕೆ ನಮ್ಮ ಕನ್ನಡಿಗರು ಕೆಲಸ ಮಾಡಲ್ಲ ಅಂತ ಹೇಳಿ ಹೊರ ರಾಜ್ಯದ ಜನಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕಾರ್ಖಾನೆಗಳಲ್ಲಿ ತುಂಬಿಸುವಂತ ಕೆಲಸ ಮಾಡ್ತಿದ್ದಾರೆ. ಒಂದು ಜ್ವಲಂತ ಉದಾಹರಣೆ ಹೇಳ್ತೀನಿ. ಬಿಹಾರದಲ್ಲಿ ಹೋಗಿದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಅವನು ಸೈಕಲ್ ರಿಕ್ಷಾ ಓಡಿಸಿದ್ರೆ ಅವನು 20 ರೂಪಾಯಿ ನೋಡೋದ್ ಕಷ್ಟ. ಇಲ್ಲ ಬೆಳಗ್ಗೆ ಯಾವ್ದಾದ್ರು ಸರ್ಕಾರಿ ಯೋಜನೆಗಳಲ್ಲಿ ಅವನಿಗೆ ದುಡಿತಾನೆ, ಇಲ್ಲ ಯಾವ್ದಾದ್ರು ಖಾಸಗಿ ಉದ್ಯೋಗದಲ್ಲಿ ದುಡಿತಾನೆ ಅಂತ ಹೇಳಿದ್ರೆ ಇಡೀ ದಿವಸ ಅವ್ನು ದುಡಿದ್ರೆ 20 ರೂಪಾಯಿ ಅವನಿಗೆ ಸಿಗೋದಿಲ್ಲ. ಅಂತವನಿಗೆ ನೀವು ಬೆಂಗಳೂರಲ್ಲಿ ಇಲ್ಲ ಕರ್ನಾಟಕದ ವಿವಿಧ ಪಟ್ಟಣಗಳಲ್ಲಿ ಕರ್ಕೊಂಡ್ಬಂದು ಅವನ ಕೈಯಲ್ಲಿ ಕೂಲಿ ಕೆಲಸನೋ ಇಲ್ಲ ಕಾರ್ಮಿಕರಾಗಿ ಕಾರ್ಖಾನೆಗಳಿಗೆ ಕೆಲಸ ಸೇರಿಸಿದ್ರೆ ಅವನಿಗೆ ದಿನಕ್ಕೆ 400 ರೂಪಾಯಿ ಕೊಟ್ಟರು ಮಾಡ್ತಾನೆ, 500 ರೂಪಾಯಿ ಕೊಟ್ಟರು ಮಾಡ್ತಾನೆ. ಆದ್ರೆ ಒಬ್ಬ ಸ್ಥಳೀಯ ಕನ್ನಡಿಗನಿಗೆ ಆ ಸಂಬಳ ತಗೊಂಡು ಕೆಲಸ ಮಾಡಕ್ಕಾಗಲ್ಲ. ಕೇವಲ ಲಾಭದ ಉದ್ದೇಶ ಇಟ್ಕೊಂಡು ಸರ್ಕಾರ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ತಂದ್ಬಿಟ್ವಿ, ಅಷ್ಟು 1000 ಕೋಟಿ ಇನ್ವೆಸ್ಟ್ಮೆಂಟ್ ತರ್ತೀನಿ ಅಂತ ಹೇಳ್ಬಿಟ್ಟು ಬೊಗಳೆಗಳನ್ನ ಬಿಡ್ತಿದ್ದಾರೆ. ನೀವು ತರ್ತಿರೋ ಇನ್ವೆಸ್ಟ್ಮೆಂಟ್ ಆದ್ರೆ ಯಾರು ಉದ್ಧಾರ ಮಾಡೋದಿಕ್ಕೆ? ಕನ್ನಡಿಗರು ಉದ್ಧಾರ ಆಗ್ಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕು. ಈಗ ಮೊನ್ನೆ ಉದಾಹರಣೆಗೆ ಫಾಕ್ಸ್ಕಾನ್ ಅನ್ನೋ ಒಂದು ಕಂಪನಿಗೆ ಇವರೇನೆ 1000 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅಂತ ಒಂದು ಕಂಪನಿನಲ್ಲಿ 100% ನೀವು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಮಾನದಂಡ ಹಾಕುವಂತ ಒಂದು ಶಕ್ತಿ ಮತ್ತೆ ನೈತಿಕತೆ ಕೂಡ ಈ ಸರ್ಕಾರದಲ್ಲಿಲ್ಲ. 8,000 ಉದ್ಯೋಗದಲ್ಲಿ ಕೇವಲ 500 ಜನ ಮಾತ್ರ ಸ್ಥಳೀಯರು ಕೊಟ್ಟಿದ್ದಾರೆ. ಸ್ಥಳೀಯರು ಅಂದ್ರೆ ಅದ್ರಲ್ಲಿ ಕನ್ನಡಿಗರು ಎಷ್ಟು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಕೇವಲ ಸ್ಥಳೀಯರಿಗೆ 500 ಉದ್ಯೋಗ ಕೊಟ್ಟಿದ್ದೇವೆ, ಉಳಿದಂತ 7,500 ಉದ್ಯೋಗ ಅನ್ಯರ ಪಾಲಾಗಿದೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರು, ರಾಮನಗರ, ಮೈಸೂರು, ಮಂಡ್ಯ, ತುಮಕೂರು ಇಂಥ ಒಂದು ಪ್ರದೇಶಗಳಲ್ಲಿ ಕಾರ್ಖಾನೆಗಳಿಗೆ ಮತ್ತು ಉದ್ಯೋಗಗಳಿಗೆ ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಇರೋದು ಕನ್ನಡಿಗರಿಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಈ ಉದ್ದೇಶನ ಇಟ್ಕೊಂಡು ಈ ಒಂದು ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಸಮಿತಿರವರು ನೆಲಮಂಗಲದಲ್ಲಿ ಮೊದಲನೇದಾಗಿ ನಾವು ಹೋರಾಟವನ್ನ ಆರಂಭ ಮಾಡಿದ್ವಿ. ಅಲ್ಲಿ ಬಹಳ ಯಶಸ್ವಿಯಾಗಿ ಹೋರಾಟ ನಡೀತು. ಅಲ್ಲಿನ ತಾಲೂಕು ದಂಡಾಧಿಕಾರಿ ಅವರಿಗೆ ಮನವಿ ಕೊಡೋ ಮೂಲಕ ಮತ್ತು ಜಾಥವನ್ನ ಮಾಡೋ ಮೂಲಕ ಅಲ್ಲಿ ಹೋರಾಟವನ್ನ ಮಾಡಿದ್ವಿ. ನಂತರ ಕಳೆದ ತಿಂಗಳು ಮೈಸೂರಿನಲ್ಲಿ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡಿ ಮತ್ತೆ ಅಲ್ಲಿ ಕೂಡ ಒಂದು ಮೆರವಣಿಗೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈ ಒಂದು ಹೋರಾಟವನ್ನ ನಡೆಸಿದ್ವಿ. ಈಗ ಹಲವಾರು ಕಾರ್ಖಾನೆಗಳನ್ನ ಬಿಡದಿ ಮತ್ತು ರಾಮನಗರ ಜಿಲ್ಲಾದ್ಯಂತ ರಾಮನಗರ ಜಿಲ್ಲೆನಲ್ಲಿ ಇದೆ. ಆದರೆ ಎಷ್ಟು ಉದ್ಯೋಗ ಕನ್ನಡಿಗರ ಪಾಲಾಗಿದೆ, ಎಷ್ಟು ಉದ್ಯೋಗ ಇಲ್ಲಿರ್ತಕ್ಕಂಥ ಮಣ್ಣಿನ ಮಕ್ಕಳು ಅಂದ್ರೆ ರೈತರ ಪಾಲಾಗಿದೆ ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿರುವಂತವ್ರು ಬಹಳಷ್ಟು ಜನ ತಮ್ಮ ಭೂಮಿಯನ್ನ ಕಾರ್ಖಾನೆಗಳಿಗೋಸ್ಕರ ಒಂದು KIDB ವಶಪಡಿಸ್ಕೊಂಡು
ಇಲ್ಲ ಇಲ್ಲಿ ಬಂದಂತ ಕಾರ್ಖಾನೆ ಮಾಲೀಕರು ದುಡ್ಡನ್ನ ಕೊಟ್ಟು ಆ ಒಂದು ಭೂಮಿನ ಖರೀದಿ ಮಾಡಿದ್ದಾರೆ. ಕೆಲವರ ಹತ್ರ ಬಲವಂತವಾಗೂ ಕೂಡ ಸರ್ಕಾರ ಅದನ್ನ ತೆಗೆದುಕೊಂಡಿದೆ. ಆದ್ರೆ ಭೂಮಿನ ಕಳ್ಕೊಂಡವ್ರಿಗೆ ಜೀವನೋಪಾಯಕ್ಕೋಸ್ಕರ ಸರ್ಕಾರ ಏನ್ ಮಾಡಿದೆ, ಅಲ್ಲಿ ಬರ್ಬೇಕಾದ್ರೆ ಎಲ್ಲಾ ಕಾನೂನು ಇರತ್ತೆ. ಆ ಒಂದು ಭೂಮಿ ವಶಪಡಿಸ್ಕೊಂಡ್ಮೇಲೆ ಎಲ್ಲಾ ಕಾನೂನನ್ನ ಗಾಳಿಗೆ ತೂರು ಬಿಡ್ತಾರೆ. ಇಲ್ಲಿರೋರು ಮಾತ್ರ ಯಾವುದೇ ಕಾರಣಕ್ಕೂ ಉದ್ಯೋಗ ಸಿಗ್ತಾ ಇಲ್ಲ. ಈ ಒಂದು ಕಾರಣಕ್ಕೋಸ್ಕರ ನಾವು ಈ ಒಂದು ಹೋರಾಟ ಸಮಿತಿಯಲ್ಲಿ ಎಲ್ಲಾ ಕನ್ನಡ ಪರ ಹೋರಾಟಗಾರರು ಇದ್ದಾರೆ, ಎಲ್ಲ ದಲಿತ ಪರ ಹೋರಾಟಗಾರರು ಇದ್ದಾರೆ, ರೈತ ಪರ ಹೋರಾಟಗಾರರು ಇದ್ದಾರೆ, ಕಾರ್ಖಾನೆಗಳ ಕಾರ್ಮಿಕ ಮುಖಂಡರುಗಳು ಕೂಡ ಈ ಒಂದು ಹೋರಾಟದಲ್ಲಿ ಬೆಂಬಲ ಸೂಚಿಸಿದ್ದಾರೆ. ಈಗಾಗಲೇ ಹಲವಾರು ಕಾರ್ಮಿಕ ಮುಖಂಡರುಗಳು ಬಾಷ್ ಕಂಪನಿಯಿಂದ ಬಂದಿದ್ರು, ಹಾಗೆ ಟೊಯೋಟಾ ಕಂಪನಿಯಿಂದ ಬಂದಿದ್ರು, ಮದರ್ಸನ್ ಕಂಪನಿಯಿಂದ ಬಂದಂತ ಹಲವಾರು ಕಾರ್ಮಿಕ ಮುಖಂಡರುಗಳು ಈಗ ನಮ್ಮೊಡನಿದ್ದು ಈ ಸಭೆಯನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಹೋರಾಟಗಾರರನ್ನ ಸೇರಿಸಿ ಒಂದು ಸಭೆಯನ್ನ ಮಾಡಿ ರಾಮನಗರ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ನಮ್ಮ ಕನ್ನಡಿಗರಿಗೆ ನೀವು ಉದ್ಯೋಗವನ್ನ ಮೀಸಲಾತಿ ಮಾಡಬೇಕು. ತಮ್ಗೆಲ್ರಿಗೂ ಗೊತ್ತಿದೆ, ಇದೇ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಳೆದ ಒಂದು ವಿಧಾನಸಭೆ ನಡೆಯುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ನಾವು ಕಡ್ಡಾಯವಾಗಿ 100% ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಯಾರೋ ಒಬ್ಬ ಉದ್ಯಮಿ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಕ್ಕೆ ಮಧ್ಯಾಹ್ನ ಹೊರಡಿಸಿದಂತ ಒಂದು ಆದೇಶವನ್ನ ಸಂಜೆ ಹೊತ್ತಿಗೆ ತೆಗೆದುಕೊಂಡ್ರು. ಇದು ನಾಚಿಕೆ ಅಲ್ವಾ? ನಾನು ಸರ್ಕಾರ ಕೇಳ್ತಾ ಇದ್ದೀನಿ, ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮಗೆ ಮತ ಹಾಕಿ ಗೆಲ್ಸಿರೋದು ಕನ್ನಡಿಗರು, ನೀವು ಸರ್ಕಾರ ನಡೆಸ್ತಿರೋದು ಕನ್ನಡಿಗರಿಗೋಸ್ಕರ. ಈ ತೆರಿಗೆ ಹಣ, ಈ ಭೂಮಿ ಎಲ್ಲ ಕನ್ನಡಿಗರಿಗೆ ಸೇರಿರೋದು. ನೀವು ಅವರ ಹಿತಾಸಕ್ತಿಯನ್ನ ಬಿಟ್ಟು ಯಾವುದೋ ಊರಿಂದ ಬಂದು ಇಲ್ಲಿ ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಂಡು ಸರ್ಕಾರಕ್ಕೂ ಕೂಡ ಸರಿಯಾಗಿ ತೆರಿಗೆ ಕಟ್ಟದೆ ಭೂಮಿಗಳನ್ನ ಉಚಿತವಾಗಿ ಪಡ್ಕೊಂಡು ಹಲವಾರು ಯೋಜನೆಗಳನ್ನ ಉಚಿತವಾಗಿ ಪಡ್ಕೊಂಡು ದುಡ್ಡು ಮಾಡ್ಕೊಳ್ಳೋರ್ಗೆ ನೀವು ಸಹಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ ಸರ್ಕಾರ ಏನಕ್ಕೆ ಇರಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ. ನೀವು ಪಂಚ ಗ್ಯಾರಂಟಿಗಳನ್ನ ಇವತ್ತು ಕೊಟ್ಟಿದ್ದೀರಾ, ಅದರಲ್ಲಿ ಒಂದಷ್ಟು ಗ್ಯಾರಂಟಿಗಳು ಬರ್ತಿದೆ, ಇನ್ನೊಂದಷ್ಟು ಗ್ಯಾರಂಟಿಗಳು ಬರ್ತಾ ಇಲ್ಲ. ಆದ್ರೆ ಇವತ್ತು ನೀವು ಕನ್ನಡಿಗರಿಗೆ ಕೊಡಬೇಕಾಗಿರೋದು ಉದ್ಯೋಗ ಗ್ಯಾರಂಟಿ. ಕನ್ನಡಿಗರಿಗೆ ಉದ್ಯೋಗದ ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ನಿಮ್ದು ನಿಜವಾದ ಗ್ಯಾರಂಟಿ ಸರ್ಕಾರ ಆಗಿದ್ರೆ ಕನ್ನಡಿಗರಿಗೆ ಉದ್ಯೋಗದ ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ನಾನು ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಹೋರಾಟ ಸಮಿತಿಯಿಂದ ನಾನು ಸರ್ಕಾರಕ್ಕೆ ಆಗ್ರಹಿಸ್ತಿದ್ದೀನಿ. ನಿಜವಾಗ್ಲೂ ಬೇಕಾಗಿರೋದು ಕನ್ನಡಿಗರಿಗೆ ಉದ್ಯೋಗ ಗ್ಯಾರಂಟಿ. ಕನ್ನಡಿಗರಿಗೆ ಉದ್ಯೋಗ ಗ್ಯಾರಂಟಿ ಬಂದ್ರೆ ನೀವು ಉಚಿತವಾಗಿ ಅಕ್ಕಿನೂ ಕೊಡಬೇಕಾಗಿಲ್ಲ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ಲು ಬೇಕಾಗಿಲ್ಲ. ಇದೆಲ್ಲ ನೀವು ಮಾಡ್ತಿರೋದು ಕೇವಲ ಚುನಾವಣೆಗಳ ಸ್ಟಂಟ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನೀವು ಕನ್ನಡಿಗರ ಜನಕ್ಕೆ ಒಂದು ಜೀವನ ಕೊಡಬೇಕು ಅಂತ ಹೇಳಿದ್ರೆ ನೀವು ಕನ್ನಡಿಗರಿಗೆ ಉದ್ಯೋಗ ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತಿದ್ದೀನಿ ಈ ಒಂದು ಸಭೆ ಮೂಲಕ. ಮುಂದಿನ ದಿನಗಳಲ್ಲಿ ಈ ಒಂದು ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಈ ಒಂದು ಹೋರಾಟ ಸಮಿತಿಯಿಂದ ನಾವು ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಇವತ್ತೆಲ್ಲರೂ ಬಂದಿರತಕ್ಕಂತ ಸ್ಥಳೀಯ ಎಲ್ಲ ಕನ್ನಡ ಪರ, ರೈತ ಪರ ಮತ್ತು ಕಾರ್ಮಿಕರ ಮುಖಂಡರನ್ನ ನಾವು ಸೇರಿಸಿದ್ವಿ. ಮತ್ತೊಂದು ಸಭೆಯನ್ನ ಕೂಡ ಮಾಡಿ ಬರುವ ಏಪ್ರಿಲ್ ತಿಂಗಳಿನಲ್ಲಿ ನಾವು ಒಂದು ದೊಡ್ಡ ಹೋರಾಟವನ್ನ ಕೈಗೊಳ್ಕೋಬೇಕಂತಿದ್ದೀವಿ. ಈ ಒಂದು ಹೋರಾಟ ಯಶಸ್ವಿ ಆಗ್ಬೇಕಂತ ಹೇಳಿದ್ರೆ ತಾವು ಪತ್ರಕರ್ತರ ಮಿತ್ರರು ಮತ್ತು ಮಾಧ್ಯಮದವರ ಸಹಕಾರ ಸಂಪೂರ್ಣವಾಗಿ ನಮ್ಗೆ ಬೇಕಾಗತ್ತೆ. ಈ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಬಿಡದಿ ಈಗ ರಾಮನಗರದಲ್ಲಿ ವಂಚಿತರಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಎತ್ಕೊಂಡು ಬಂದಿರತಕ್ಕಂಥದ್ದು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. ಮತ್ತೀಗೇನು ಗುರುದೇವ್ ಅವರು ಹೇಳಿದ್ರು, ನಮ್ಮ ರೈತರ ಭೂಮಿಯನ್ನು ಪಡೆದುಕೊಂಡು ಕಾರ್ಖಾನೆಗಳನ್ನು ಮಾಡಿದಿರಿ, ನಮ್ಮ ಕನ್ನಡಿಗರ ಭೂಮಿಯನ್ನು ಪಡ್ಕೊಂಡು ಕಾರ್ಖಾನೆಗಳನ್ನು ಮಾಡಿದಿರಿ. ಈ ಸರ್ಕಾರ ಮೊನ್ನೆ ಒಂದು ಸಚಿವ ಸಂಪುಟದಲ್ಲಿ ಒಂದು ಅನುಮೋದನೆಯನ್ನು ಮಾಡ್ತು. ಕಡ್ಡಾಯವಾಗಿ ITBTನಲ್ಲೂ ಕೂಡ ಕನ್ನಡಿಗರಿಗೆ 60 ಭಾಗ ಉದ್ಯೋಗ ಕೊಡುವಂಥದ್ದನ್ನು ಒಂದು ಮಾಡೋದು. ಅದು ಅನುಷ್ಠಾನಕ್ಕೆ ತರಲಿಕ್ಕೆ ಎದುರುಬಿಟ್ರು. ಏನು ದಿಗ್ಗಜ ಇಂಡಸ್ಟ್ರಿಯಲ್ ದಿಗ್ಗಜ ಮೋಹನ್ ದಾಸ್ ಪೈ ಅವರ ಬೆದರಿಕೆಗೆ ಈ ಮುಖ್ಯಮಂತ್ರಿಗಳು ಈ ಸರ್ಕಾರ ಎಲ್ಲ ಒಂದು ಕಡೆ ಅದನ್ನು ವಾಪಸ್ ಅದು ಜಾರಿಗೆ ತರಲಿಲ್ಲ. ಇಂಥದ್ದು ಆಗಬಾರ್ದು. ರಾಮನಗರ ಜಿಲ್ಲೆಯಲ್ಲಿ ರೈತರ ಭೂಮಿಯನ್ನು ಪಡೆದುಕೊಂಡು ರೈತರ ಮಕ್ಕಳಿಗೆ ಕೆಲಸ ಕೊಡಬೇಕು, ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತ ಹಕ್ಕನ್ನು ಒತ್ತಾಯವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಅಂತಂತೇಳಿ ಪೂರ್ವವಾಗಿ ಸಭೆಯನ್ನು ಮಾಡಿದ್ದೇವೆ. ಮುಂದಿನ ತಿಂಗಳು 16ನೇ ತಾರೀಕು ಒಂದು ಸಭೆಯನ್ನು ಇದೇ ಐಬಿನಲ್ಲಿ ಒಂದು ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆ, ಕನ್ನಡ ಪರ ಸಂಘಟನೆ, ರೈತ ಪರ ಸಂಘಟನೆ ಎಲ್ಲ ಸಂಘಟನೆಗಳನ್ನು ಇಲ್ಲಿಗೆ ಕರೀಲಿಕ್ಕೆ ಹೊರಟಿದ್ದೇವೆ. ಆ ಸಂಘಟನೆ ಆದ ಮೇಲೆ ಒಂದು ನಿಗದಿಯನ್ನು ದಿನಾಂಕವನ್ನು ಏಪ್ರಿಲ್ ತಿಂಗಳಲ್ಲಿ ದಿನಾಂಕವನ್ನು ಮಾಡಿ ಬೃಹತ್ ಆದಂಥ ಹೋರಾಟವನ್ನು ಮಾಡಲಿಕ್ಕೆ
ನಿರ್ಧಾರವನ್ನು ಏನು ಮಾಡಿದ್ದೇವೆ. ಖಂಡಿತವಾಗ್ಲೂ ಇದು ಒಳ್ಳೆಯ ಉದ್ದೇಶ. ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು. ಇಲ್ಲಿ ಸರ್ಕಾರಿ ಕಡತಗಳಲ್ಲಿ ಮಾತ್ರ ಕನ್ನಡಿಗರಿಗೆ ಡಾಕ್ಟರ್ ಮಹಿಷಿ ವರದಿಯನ್ನು ಜಾರಿಗೆ ತರಲಿಕ್ಕೆ ಇನ್ನೂ ಕೂಡ ನಮ್ಮನ್ನು ಆಳ್ತಕ್ಕಂಥ ಯಾವುದೇ ಸರ್ಕಾರಗಳು ಮುಂದಾಗದೇ ಇರುವಂಥದ್ದು ಕೂಡ ನಮಗೆ ನೋವಾಗಿದೆ. ಆ ಕಾರಣದಿಂದ ನಮ್ಮನ್ನೆಲ್ಲದ ಉದ್ಯೋಗ ನಮ್ಮ ಹಕ್ಕು ಅಂತಂತೇಳಿ ನಮ್ಮ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಾವೇ ಒಗ್ಗಟ್ಟಾಗಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ನಾವು ಬಂದಿದ್ದೇವೆ. ಮಾಧ್ಯಮದ ಸ್ನೇಹಿತರು ಇದನ್ನು ವರದಿಯನ್ನು ಮಾಡಿ ನಮಗೆ ಮುಂದಿನ ಹೋರಾಟಗಳಿಗೆ ರೂಪುರೇಷೆಗಳ ಬಗ್ಗೆ ನಿಮ್ಮ ಸಲಹೆ ಸಹಕಾರಗಳನ್ನು ಕೊಡಬೇಕು ಅಂತಂತೇಳಿ ನಮ್ಮ ಎಲ್ಲ ಈ ಸಂಘಟನೆ, ನಮ್ಮ ನೆಲದ ಉದ್ಯೋಗ ನಮ್ಮ ಹಕ್ಕು ಸಂಘಟನೆಯ ಪದಾಧಿಕಾರಿಗಳ ಪರವಾಗಿ ನಾನು ವಿನಂತಿಗಳನ್ನು ಮಾಡ್ತೇನೆ. ಮುಂದಿನ ದಿನದಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ಎಲ್ಲ ಸಂಘಟನೆಗಳಲ್ಲಿ ವಿನಂತಿ ಮಾಡ್ಕೋತೀನಿ, ನಮ್ಮ ಎಲ್ಲ ಭೇದ ಭಾವಗಳನ್ನು ಮರೆತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕನ್ನಡಿಗರಿಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪ್ರಥಮವಾಗಿ ನೆಲಮಂಗಲದಲ್ಲಿ ಹೋರಾಟವನ್ನು ಆರಂಭ ಮಾಡಿದ್ವಿ. 2ನೇ ಬಾರಿ ಮೈಸೂರಿನಲ್ಲಿ ಆರಂಭ ಮಾಡಿದ್ವಿ. ಏನು ನಮ್ಮೆಲ್ಲರ ಸಂಘಟನೆಗಳ ಹಕ್ಕೊತ್ತಾಯ ಅಂದರೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಮತ್ತು ಒಳಗುತ್ತಿಗೆ ಹೊರಗುತ್ತಿಗೆ ಎಲ್ಲ ಕಾರ್ಖಾನೆ ಸಂಸ್ಥೆಗಳಲ್ಲಿ ಎಲ್ಲ ವರ್ಗಗಳಲ್ಲಿ ನಮ್ಮ ಕರ್ನಾಟಕದವರಿಗೆ ಉದ್ಯೋಗವನ್ನು ಮೀಸಲಿಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಈಗಾಗಲೇ ಹೊರ ರಾಜ್ಯದವರು ಪರಭಾಷಿಗರು ಇಲ್ಲಿ ಆಲ್ರೆಡಿ ಆವರಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ರಾಮನಗರ ಜಿಲ್ಲೆಯ ಎಲ್ಲ ವರ್ಗದ ಸಂಘಟನೆಗೆ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ವಿಚಾರವನ್ನು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಕೋರಬೇಕು ಅಂತ